ಹಾಯ್ ಗುಡ್ ಮಾರ್ನಿಂಗ್. ಇದು ಮಂಡೇ ಮಿನಿ ವ್ಲಾಗ್. ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರ ಮೂಲಕ ನನ್ನ ದಿನ ಸ್ಟಾರ್ಟ್ ಆಗುತ್ತೆ. ಆ ನಂತರ ನಾನು ವಾಕಿಂಗ್ ಹೋಗಿ ಬಂದು ಒಂದು ಹೆಲ್ದಿ ಜ್ಯೂಸ್ನ ಮಾಡ್ಕೋತೀನಿ. ಇವತ್ತು ಮನೆಯಲ್ಲಿ ಬೂದ್ಗುಂಬಳಕಾಯಿ ಇತ್ತು ಅಂತ ಅದರದ್ದೇ ಜ್ಯೂಸ್ ಮಾಡ್ತಾ ಇದ್ದೀನಿ. ಈ ಬೂದ್ಗುಂಬಳಕಾಯಿ ಜ್ಯೂಸ್ನ ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ, ವೆಯ್ಟ್ ಲಾಸ್ ಮಾಡೋರಿಗೆ ಅಥವಾ ಬಾಡಿ ತುಂಬ ಹೀಟ್ ಆಗುತ್ತೆ ಅನ್ನೋರಿಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಡೈಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಡೈಲಿ ತೊಗೊಳಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ವಾರದಲ್ಲಿ 3 ಬಾರಿ ಆದ್ರೂ ತೊಗೋಬೇಕು. ಹಾಗೆ ತೊಗೊಳೋದ್ರಿಂದ ನಿಮ್ಗೇನಾದರೂ ರಿಸಲ್ಟ್ ಬೇಗನೆ ಗೊತ್ತಾಗುತ್ತೆ. ಇದನ್ನು ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಜಾರಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಶೋಧಿಸೋ ಹಾಗಿಲ್ಲ, ಹಾಗಾಗಿ ಆದಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡ ನಂತರ ಅದನ್ನೊಂದು ಗ್ಲಾಸ್ಗೆ ಹಾಕ್ಕೊಂಡು ನೀರು ಹಾಕಿ ಕುಡಿಯೋದು ಅಷ್ಟೇ. ತಿಂಡಿಗೆ ಅಂತ ರಾತ್ರಿನೇ ಅರ್ಧ ಗ್ಲಾಸ್ ಹೆಸರು ಕಾಳಿಗೆ 1/4 ಗ್ಲಾಸ್ ರೈಸು, 1 ಟೇಬಲ್ ಸ್ಪೂನ್ ಮೆಂತ್ಯ ಕಡಲೆಬೇಳೆನ ಹಾಕಿ 2ರಿಂದ 3 ಸಲ ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಲಿಕ್ಕೆ ಇಟ್ಟಿದ್ದೆ. ಬೆಳಗ್ಗೆ ಅಷ್ಟರಲ್ಲಿ ಅದು ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಬರೀ ಹೆಸರು ಕಾಳನ್ನೇ ಹಾಕಿ ಮಾಡ್ಕೋಬಹುದು. ಅದ್ರ ಜೊತೆ ಕಡಲೆಬೇಳೆ, ಮೆಂತ್ಯ, ಸ್ವಲ್ಪ ಅಕ್ಕಿನ ಹಾಕೊಂಡು ನೆನೆಸೋದ್ರಿಂದ ಹೆಸರು ಕಾಳು ದೋಸೆ ತುಂಬಾನೇ ರುಚಿಯಾಗಿ ಬರುತ್ತೆ. ಇವಾಗ ಇದನ್ನ ಜಾರಕ್ಕೆ ಸೇರಿಸ್ಕೊಂಡು ಅದ್ರ ಜೊತೆ ಕಟ್ ಮಾಡಿರುವಂಥ 1 ಈರುಳ್ಳಿ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ, ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸಾಗಿ ರುಬ್ಬಿಟ್ಕೊಳ್ಳಿ. ಅದಕ್ಕೀಗ ಕಟ್ ಮಾಡಿರೋಂಥ ಸಬ್ಸಿಗೆ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಅದ್ರ ಜೊತೆ ಕ್ಯಾರೆಟ್ ತುರಿ ಹಾಕೋಬಹುದು, ಕಟ್ ಮಾಡಿರೋಂಥ ಈರುಳ್ಳಿನೂ ಕೂಡ ಹಾಕೋಬಹುದು. ನೀಟಾಗಿ ಮಿಕ್ಸ್ ಮಾಡಿ ಬಿಸಿಯಾದ ತವ ಮೇಲೆ ಈ ರೀತಿ ಹಾಕೊಳ್ಳೋದು ಅಷ್ಟೇನೆ. ನಾನು ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಬೇಕು ಅಂದರೂ ಕೂಡ ಹಾಕೊಳ್ಬೋದು. 1 ನಿಮಿಷ ಇದನ್ನು ಮುಚ್ಚಿಟ್ಟು 2 ಸೈಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಕ್ರಿಸ್ಪಿಯಾದ ಹೆಸರು ಕಾಳು ದೋಸೆ ರೆಡಿ ಆಗುತ್ತೆ. ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಡೈಲಿ ನನ್ನ ಮಗನಿಗೆ 3 ಬಾಕ್ಸ್ನ ರೆಡಿ ಮಾಡಬೇಕು. ಹಾಗಾಗಿ ನಾನು 1 ಬಾಕ್ಸಿಗೆ ಹೆಸರು ಕಾಳು ದೋಸೆ, ಒಂದಕ್ಕೆ ಮಖಾನ ಫ್ರೈ, ಇನ್ನೊಂದಕ್ಕೆ ಬೇಬಿ ಕಾರ್ನ್ ಫ್ರೈನ ಮಾಡಿಕೊಟ್ಟಿದ್ದೆ. ಎಷ್ಟು ಬೇಗ ಕೆಲಸ ಮಾಡಿದ್ರೂ ಕೂಡ ಲೇಟ್ ಆಗೇ ಬಿಡುತ್ತೆ. ಬೆಳಗ್ಗೆ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ. ಇದಾಗಿತ್ತು ನನ್ನ ಬಿಸಿ ಮಾರ್ನಿಂಗ್.